ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತೆ. ಜೀವನದಲ್ಲಿ ಯಾರಿಗೂ ನಿಮ್ಮನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಬೇಡಿ. ಒಳ್ಳೆತನದಿಂದ ಬದುಕೋಕೆ ಪ್ರಯತ್ನ ಪಡಿ. ನಿಮ್ಮ ಒಳ್ಳೆತನ ಯಾರಿಗಾದ್ರೂ ಇಷ್ಟವಾಗುತ್ತೆ. ಜೀವನದಲ್ಲಿ ನೀನು ಗೆದ್ರೆ ನೀನು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಜೀವನದಲ್ಲಿ ನೀನು ಸೋತ್ರೆ ನಿನ್ನವರು ಯಾರು ಅಂತ ನಿನಗೆ ಗೊತ್ತಾಗುತ್ತೆ. ನಿನ್ನ ಗುರಿಯನ್ನು ಸಾಧಿಸಲು ಹೊರಟಾಗ ತುಂಬಾ ಜನ ಕೆಣುತ್ತಾರೆ. ಅವರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನೀನು ನಿನ್ನ ಗುರಿ ಸಾಧಿಸು, ನಂತರ ನಿನ್ನ ಗುರಿನೇ ಅವರನ್ನ ಕೆಣಕುತ್ತೆ. ಸಾವನ್ನು ಪಡೆಯಲು 1000 ದಾರಿಗಳಿವೆ, ಆದ್ರೆ ಬದುಕನ್ನು ಕಂಡುಕೊಳ್ಳಲು ಇರುವ ದಾರಿ ಒಂದೇ, ಅದುವೇ ಆತ್ಮವಿಶ್ವಾಸ. ನಮ್ಮ ಜೀವನಕ್ಕಿಂತ ಬೇರೆಯವರ ಜೀವನ ಚೆನ್ನಾಗಿದೆ ಎಂದು ಯೋಚಿಸ್ತೇವೆ, ಆದ್ರೆ ನಾವು ಬೇರೆಯವರಿಗೆ ಬೇರೆಯವರಾಗಿರ್ತೇವೆ ಎಂಬುದನ್ನ ಮರೆಯುತ್ತೇವೆ. ಯಾವತ್ತು ನಿನ್ನ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆಯೋ ಆವತ್ತು ನೀ ನಡೆಯುವ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದರ್ಥ. ಜೀವದ ಮೇಲೆ ಭಯ ಇರೋನು ಏನು ಸಾಧಿಸಲಾರ. ಜೀವನದ ಮೇಲೆ ಭಯ ಇರೋನು ಸಾಧನೆ ಮಾಡದೆ ಸಾಯಲಾರ. ಪದೇ ಪದೇ ಕಷ್ಟಗಳು ಬರ್ತಿವೆ ಅಂದ್ರೆ ನಿನ್ನ ಹಣೆಬರ ಸರಿಲ್ಲ ಅಂತಲ್ಲ, ಮುಂದೆ ನಿನಗೋಸ್ಕರ ತುಂಬಾ ಒಳ್ಳೆಯ ದಿನಗಳು ಕಾಯ್ತಿವೆ ಎಂದರ್ಥ. ನನ್ನ ಜೀವನದಲ್ಲಿ ಆಟ ಆಡಿರೋರೆಲ್ಲ ಒಂದು ದಿನ ನನ್ನ ಹತ್ತಿರ ಆಟೋಗ್ರಾಫ್ ತಗೋಬೇಕು, ಆ ತರ ಬೆಳಿಬೇಕು. ಜನ ಹಿಂದೆಯಿಂದ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಅಂದ್ರೆ ಅವರು ನಿಮಗಿಂತ ತುಂಬಾ ಹಿಂದೆ ಇದ್ದಾರೆ ಎಂದರ್ಥ. ನಿನ್ನ ಗೇಲಿ ಮಾಡುವವರ ನಡುವೆ ಗೆದ್ದು ಗರ್ವದಿಂದಿರ್ಬೇಕು. ಕೆಲಸ ಮಾಡಿ ಹೆಸರು ಮಾಡಬೇಕು, ಇಲ್ಲ ಅಂದ್ರೆ ಹೆಸರು ಹೇಳಿದ್ರೆ ಕೆಲಸ ಆಗ್ಬೇಕು, ಆ ತರ ಬೆಳಿಬೇಕು. ಪ್ರಯತ್ನಗಳಲ್ಲಿ ಸೋಲಾದ್ರೆ ಪರವಾಗಿಲ್ಲ, ಆದ್ರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಕಾಲ ಎಲ್ರೂ ಕಾಲ ಎಳೆಯುತ್ತೆ ನಿಜ, ಆದ್ರೆ ಕಾಲನೇ ಕಂಗಾಲಾಗ್ಬೇಕು, ಆ ತರ ಬದುಕಿ. ಜೀವನದಲ್ಲಿ ಮನುಷ್ಯ ಎಷ್ಟು ನೋವು ಅವಮಾನ ಪಡ್ತಾನೋ ಅಷ್ಟೇ ಚೆನ್ನಾಗಿ ಬದುಕ್ತಾನೆ. ಅವನಿಗೆ ಛಲ ಅನ್ನೋದು ಇರಬೇಕು ಅಷ್ಟೇ. ದುಡಿಯೋನಿಗೆ ಗೊತ್ತು ಮಣ್ಣಿನ ಬೆಲೆ, ಹೆತ್ತೋರಿಗೆ ಗೊತ್ತು ಹೆಣ್ಣಿನ ಬೆಲೆ, ಬಡವರಿಗೆ ಗೊತ್ತು ದುಡ್ಡಿನ ಬೆಲೆ, ಈ 3 ತಿಳಿದವರಿಗೆ ಗೊತ್ತು ಜೀವನದ ಬೆಲೆ. ತಡವಾದ್ರೂ ಪರವಾಗಿಲ್ಲ, ಜೀವನದಲ್ಲಿ ಏನಾದ್ರೂ ಸಾಧಿಸು. ಜನರು ನಿನ್ನ ಬಗ್ಗೆ, ನಿನ್ನ ಯೋಗ್ಯತೆ ಬಗ್ಗೆ ಜಾಸ್ತಿ ಕೇಳ್ತಾರೆ. ಅವಮಾನಗಳು ಕೆಲವರಿಗೆ ಸಾವಿನೆಡೆಗೆ ದಾರಿಯಂತೆ ಕಾಣಿಸಿದ್ರೆ ಇನ್ನು ಕೆಲವರಿಗೆ ಸಾಧಿಸಲು ಸವಾಲಾಗಿ ಕಾಣ್ತದೆ. ಕಷ್ಟ ಮತ್ತು ಸಮಸ್ಯೆಗಳಿಗೆ 2 ಔಷಧಿ, ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ನಗುತ್ತಾ ನಾಟಕ ಮಾಡು. ಇಲ್ಲಿ ನೈತಿಕತೆಗಿಂತ ನಾಟಕಕ್ಕೆ ಬೆಲೆ ಜಾಸ್ತಿ. ಅಸಾಧ್ಯವೆಂಬ ವೈರಿ, ಅಪಾಯವೆಂಬ ಆಟ, ಸಾಧ್ಯ ಎನ್ನುವ ಭರವಸೆ, ಸವಾಲುಗಳ ಸರಮಾಲೆ ಇತ್ಯಾದಿಗಳೇ ಯಶಸ್ಸಿನ ಸರಕುಗಳು. ಮುಖವಾಡ ಧರಿಸಿ ಡ್ರಾಮಾ ಮಾಡೋ ಮಂದಿಗಳ ಮಧ್ಯೆ ಡೈರೆಕ್ಟರ್ ತರ ಬದುಕಬೇಕು. ನನ್ನ ಕನಸು ಏನಂದ್ರೆ ನನ್ನ ತರ ಆಗ್ಬೇಕು ಅಂತ ಇನ್ನೊಬ್ಬರು ಕನಸು ಕಾಣಬೇಕು, ಆ ತರ ಬೆಳಿಬೇಕು. ಬಡವನಾಗಿ ಬದುಕಿದ್ದು ಸಾಕು, ಬಂಡವಾಳ ಹಾಕುವಷ್ಟು ಬೆಳಿಬೇಕು. ಸೋಲು ಸಾವಿನಲ್ಲಿ ಅಂತ್ಯ ಆಗ್ಬಾರ್ದು, ಸೋಲು ಸಾಧನೆಯಲ್ಲಿ ಅಂತ್ಯ ಆಗ್ಬೇಕು. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕತೆ ಇರ್ತದೆ, ಹಾಗೆ ಆ ನೋವಿನ ಕತೆಗೂ ಯಶಸ್ವಿ ಅಂತ್ಯ ಇರ್ತದೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ ಯಶಸ್ಸಿನ ಕಡೆ ಹೆಜ್ಜೆ ಇಡಿ. ಮಾಡೋ ಕೆಲಸ ಉದ್ದೇಶ ಸರಿಯಿಲ್ಲ ಅಂದ್ರೆ ಮಹಾದೇವ ಜೊತೆಗಿದ್ರೆ ಪೂರ್ಣವಾಗಿಲ್ಲ. ಗುರಿಯ ಹಾದಿಯಲ್ಲಿ ಎದುರಾಗುವ ಅವಮಾನಗಳೆಲ್ಲವೂ ಒಂದೊಂದು ಉಳಿಪೆಟ್ಟು ಇದ್ದಂತೆ. ಬೆವರು ಸುರಿಸಿ ಕಷ್ಟಪಟ್ಟು ಉನ್ನತ ಸ್ಥಾನಕ್ಕೆ ಬಂದವನು ಎಂದಿಗೂ ಜೀವನದಲ್ಲಿ ಸೋಲೋದಿಲ್ಲ. ಒಂದು ವೇಳೆ ಸೋತರೆ ಅದೃಷ್ಟ ಕೈಕೊಟ್ಟು ಸೋತಿರ್ತಾನೆ ಹೊರತು ಪ್ರಯತ್ನದಿಂದಲ್ಲ. ಜೀವನ ನಿಮಗೆ ಪ್ರತಿದಿನ ಕಷ್ಟ ಕೊಟ್ಟರೂ ಸೋಲೊಪ್ಪಿಕೊಳ್ಳದೆ ನಗುತ್ತಲೇ ಇರಿ. ಮುಂದೊಂದು ದಿನ ಕಷ್ಟವೇ ಸೋತು ನಿಮ್ಮಿಂದ ದೂರವಾಗ್ತದೆ. ಯಾರನ್ನು ಕೂಡ ವೇಸ್ಟ್ ಪೇಪರ್ ಎಂದು ನೋಡಬೇಡಿ. ಇವತ್ತಿನ ವೇಸ್ಟ್ ಪೇಪರ್ ನಾಳೆ ಗಾಳಿಪಟವಾಗಿ ಮೇಲೆ ಹಾರಬಹುದು, ಅದನ್ನು ತಲೆ ಎತ್ತಿ ನೋಡ್ಬೇಕಾಗುತ್ತೆ. ಒಂದು ಗುರಿಯನ್ನು ತಲುಪಲು 1000 ಪ್ರಯತ್ನ ಮಾಡು, ಆದ್ರೆ ಒಂದು ಪ್ರಯತ್ನ ಮಾಡಿ 1000 ಗುರಿಗಳನ್ನ ಮುಟ್ಟುವ ಆಸೆ ಕಾಣಬೇಡ. ಬದುಕಿನಲ್ಲಿ ಸಾಧನೆ ಮಾಡಬೇಕೆಂಬ ಬಯಕೆ ಇದ್ರೆ ಋಣಾತ್ಮಕ ಆಲೋಚನೆಗಳಿಗೆ, ಸಲಹೆಗಳಿಗೆ ಮತ್ತು ಸಂಭಾಷಣೆಗಳಿಗೆ ಕಿಂಚಿತ್ತು ಬೆಲೆ ಕೊಡಬೇಡ. ಸೋತಾಗ ನಿಮ್ಮ ಕಣ್ಣೀರು ಒರೆಸಲು ಇಲ್ಲದ ಕೈಗಳು ನೀವು ಗೆದ್ದಾಗ ಬೆನ್ನು ತಟ್ಟಲು ಬೇಗ ಮುಂದೆ ಬರ್ತದೆ. ಈ ಸ್ವಾರ್ಥಿಗಳ ಸಾಮ್ರಾಜ್ಯದಲ್ಲಿ ಸರ್ವಾಧಿಕಾರಿ ತರ ಬದುಕಬೇಕು. ಹುಟ್ಟಿದ್ದು ಸಾಯಕ್ಕಲ್ಲ, ಸಾಸೋಕೆ. ಬದುಕಿದ್ದು ದ್ವೇಷ ಬೆಳೆಸಕ್ಕಲ್ಲ, ಪ್ರೀತಿ ಗಳಿಸೋಕೆ. ಜೀವನ ಎಲ್ಲವೂ ನೋವ ಮರೆಸೋ ಸ್ನೇಹಕ್ಕಾಗಿ. ದುಡಿ, ಮೈ ಮುರಿದು ದುಡಿ, ಹೆಚ್ಚು ಹೆಚ್ಚಾಗಿ ದುಡಿ. ಆ ನಿನ್ನ ದುಡಿಮೆಯಲ್ಲಿ ಶ್ರಮವಿರ್ಲಿ, ನಿಯಮವಿರ್ಲಿ, ಗುರಿ ಇರ್ಲಿ, ವಿವೇಚನೆ ಇರ್ಲಿ, ದಕ್ಷತೆ ಇರ್ಲಿ. ಆಡಿಕೊಳ್ಳುವವರ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದಿರುವುದೇ ಯಶಸ್ವಿ ವ್ಯಕ್ತಿಗಳ ಬಹುಮುಖ್ಯ ಗುಣ. ತಿನ್ನೋದಿಕ್ಕೆ ಊಟ ಇಲ್ಲದಿರುವ ಸ್ಥಾನದಿಂದ ತಿನ್ನೋಕೆ ಸಮಯ ಇಲ್ಲದಿರುವ ಸ್ಥಾನಕ್ಕೆ ಬರೋದೇ ಗೆಲುವು. ಯಶಸ್ಸಿನ ಮೊದಲ ನಿಯಮ ಎಂದಿಗೂ ಸೋಲ್ಬೇಡ. 2ನೇ ನಿಯಮ, ಮೊದಲ ನಿಯಮವನ್ನು ಎಂದೂ ಮರೆಯಬೇಡ. ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ನಿಮಗೆ ಸದಾ ಕಾಲ ಯಶಸ್ಸನ್ನ ಗಳಿಸಿಕೊಡ್ತದೆ. ಆತ್ಮವಿಶ್ವಾಸದ ಮೇಲೆ ನಂಬಿಕೆ ಹೇಗಿರ್ಬೇಕಂದ್ರೆ 1000 ಸಲ ಸೋತರೂ ಮತ್ತೆ ಪ್ರಯತ್ನಿಸಿ ನೋಡೋಣ, ಗೆಲುವು ಸಿಗಬಹುದೇನೋ ಅನ್ನೋ ತರ ಇರಬೇಕು. ಯೋಗ್ಯತೆ ಎನ್ನುವುದು ನಾವು ಹಾಕೋ ಬ್ರಾಂಡೆಡ್ ಬಟ್ಟೆಗಳಲ್ಲಿರಲ್ಲ, ನಾವು ನಡೆದುಕೊಳ್ಳುವ ವ್ಯಕ್ತಿತ್ವದಲ್ಲಿರ್ತದೆ.
ನಾಳೆಗಳ ನಡುವಿನ ಆಸೆಯಲ್ಲಿ ಬದುಕು. ನಿನ್ನೆಗಳ ನೋವಿನ ನೆರಳಿನಲ್ಲಿ ಬದುಕಬೇಡ. ನೋವುಗಳು ಸಹಜವಾಗಿ ಬರುತ್ತೆ, ಹಾಗಂತ ಕುಗ್ಗದಿರು. ನೋವುಗಳೆಲ್ಲವನ್ನು ಒಮ್ಮೆ ಕುಗ್ಗಿಸಿ ನೋಡು. ನೋವುಗಳು ನಿನ್ನ ಮುಂದೆ ಕುಗ್ಗಲಾರಂಭಿಸ್ತದೆ. ಒಳ್ಳೆಯ ದಿನಗಳು ಬರಲಿ ಅಂತ ಕಾಯುತ್ತಾ ಕೂರ್ಬೇಡ. ಇಲ್ಲಿ ಒಳ್ಳೆಯವನ ತರ ಆಕ್ಟಿಂಗ್ ಮಾಡಿಕೊಂಡು ಬದುಕಬಹುದು, ಆದ್ರೆ ಒಳ್ಳೆಯವನಾಗಿ ಬದುಕುವುದು ತುಂಬಾ ಕಷ್ಟ. ಆಹಾರದ ಮೇಲೆ ಅಹಂಕಾರ ತೋರಿಸಬೇಡ, ಯಾಕಂದ್ರೆ ಅಹಂಕಾರ ತೋರಿಸೋಕೆ ಶಕ್ತಿ ಕೊಟ್ಟಿರೋದು ಕೂಡ ಆಹಾರನೇ. ಸೋಮಾರಿತನ ಬಿಟ್ಟಾಗ್ಲೇ ಸಿರಿತನದ ಕನಸು ನಿಜ ಆಗೋದು. ನಾವು ನಿದ್ರೆಗಟ್ಟಿ ಕೆಲಸ ಮಾಡಿದ್ರೆ ಮಾತ್ರ ಇನ್ನೊಬ್ಬರ ನಿದ್ರೆ ಕೆಡಿಸೋ ತರ ಹೆಸರು ಮಾಡೋಕೆ ಆಗೋದು. ತಾಮ್ರವನ್ನು ಕಾಯಿಸಿದಾಗ ತಂತಿ ಆಗ್ತದೆ, ಅನೇಕ ಪೆಟ್ಟುಗಳಿಂದ ಶಿಲೆಯನ್ನು ಕೆತ್ತಿದಾಗ ಮೂರ್ತಿ ಆಗ್ತದೆ. ಅಂತೆ ಯಾರು ಜೀವನದಲ್ಲಿ ನೋವನ್ನ ಪಡೆಯುತ್ತಾರೋ ಅವರ ಜೀವನ ಮತ್ತಷ್ಟು ಮೌಲ್ಯವರ್ಧಿತವಾಗ್ತದೆ. ಪ್ರಯತ್ನ ಎಂಬುದು ಸಣ್ಣ ಪದವಾಗಿರ್ಬೋದು, ಆದ್ರೆ ಅದು ತರುವ ಪರಿಣಾಮ ಮಾತ್ರ ಅಗಾಧ. ಎಂತ ಸೋಲನಾದ್ರೂ ಗೆಲ್ಲುವಂತೆ ಮಾಡುವ ಶಕ್ತಿ ಅದಕ್ಕಿದೆ. ಪ್ರಯತ್ನ ಒಂದೇ ನಮ್ಮನ್ನು ಜೀವನ್ಮುಖಿಯಾಗಿಡುವುದು. ಕಷ್ಟಪಡುವವರಿಗೆ ನಗು ಬರಲ್ಲ, ನಗುವವರಿಗೆ ಕಷ್ಟ ಇರಲ್ಲ. ಆದ್ರೆ ಕಷ್ಟದಲ್ಲಿ ನಗುವವರಿಗೆ ಯಾವತ್ತೂ ಸೋಲು ಬರೋದೇ ಇಲ್ಲ. ನಮ್ಮ ಕಣ್ಣು ಚೆನ್ನಾಗಿದ್ರೆ ಈ ಜಗತ್ತು ನಮಗೆ ಚೆನ್ನಾಗಿ ಕಾಣುತ್ತೆ. ಅದೇ ನಮ್ಮ ಮನಸ್ಸು ಚೆನ್ನಾಗಿದ್ರೆ ಈ ಜಗತ್ತಿಗೆ ನಾವು ಚೆನ್ನಾಗಿ ಕಾಣ್ತೀವಿ. ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗ್ತದೆ. ಜೀವನವೆಂಬುದು ಕಠಿಣ ಸತ್ಯ. ಧೈರ್ಯವಾಗಿ ಅದನ್ನು ಎದುರಿಸಿ ನಿಮ್ಮ ಮಾರ್ಗದಲ್ಲಿ ಮುಂದುವರಿಯಿರಿ. ಅದು ಅಭೇದ್ಯವಾಗಿರಬಹುದು, ಆದ್ರೆ ಆತ್ಮ ಅದಕ್ಕಿಂತ ಬಲಯುತವಾಗಿದ್ದು. ಯಶಸ್ಸಿನ ಮನುಷ್ಯನಾಗುವ ಬದಲು ಮೌಲ್ಯವುಳ್ಳ ವ್ಯಕ್ತಿಯಾಗಲು ಪ್ರಯತ್ನಿಸು. 1 ಗಂಟೆಯ ಸಮಯವನ್ನು ವ್ಯರ್ಥ ಮಾಡುವ ಧೈರ್ಯವಿರುವ ಮನುಷ್ಯನಿಗೆ ಜೀವನದ ಮೌಲ್ಯ ತಿಳಿದಿಲ್ಲವೆಂದೇ ಅರ್ಥ. ನೀವು ನಿಮ್ಮ ಆಲೋಚನೆಯನ್ನು ಬದಲಾಯಿಸಿದ್ರೆ ನಿಮ್ಮ ಪ್ರಪಂಚವನ್ನೇ ಬದಲಾಯಿಸಿದಂತೆ. ಒಬ್ಬ ಯಶಸ್ವಿ ವ್ಯಕ್ತಿ ಅಂದ್ರೆ ಇತರರು ಅವನ ಮೇಲೆ ಎಸೆಯುವ ಕಲ್ಲುಗಳಿಂದ ಭದ್ರವಾದ ಬುನಾದಿ ಹಾಕುವವನು. ಎಷ್ಟೇ ಕೆಟ್ಟ ಪರಿಸ್ಥಿತಿ ಎದುರಾದ್ರೂ ಯಾವಾಗಲೂ ಪಾಸಿಟಿವ್ ಆಗಿರಿ. ಕೆಟ್ಟ ದಿನಗಳು ಕಳೆದ ನಂತರ ಒಳ್ಳೆಯ ದಿನಗಳು ಬಂದೇ ಬರ್ತವೆ. ಗೆಲುವು ಬಂದಾಗ ಸೋಲು ಸೋಲ್ತದೆ, ಬೆಳಕು ಬಂದಾಗ ಕತ್ತಲು ಕಾಣೆಯಾಗ್ತದೆ. ನಿಮಗೂ ಒಂದೊಳ್ಳೆ ಟೈಮ್ ಬಂದೇ ಬರ್ತದೆ. ಕಷ್ಟದಿಂದಲೇ ನಿಮ್ಮ ಸುಖದ ದಿನಗಳ ಜನನವಾಗ್ತದೆ. ಸೋಲಿನಿಂದಲೇ ಗೆಲುವಿನ ಪಯಣ ಶುರುವಾಗ್ತದೆ. ಅದಕ್ಕಾಗಿ ಕಷ್ಟ ಸೋಲು ಎದುರಾದಾಗ ಅಳುವ ಬದಲು ಖುಷಿ ಪಡಿ. ಒಳ್ಳೆ ಯೋಚನೆಗಳು ಒಳ್ಳೆ ಫಲಿತಾಂಶಗಳನ್ನು ಕೊಡ್ತವೆ. ಅದಕ್ಕಾಗಿ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸಿ. ನಿಮಗೆ ಎತ್ತರಕ್ಕೆ ಹಾರಬೇಕೆಂಬ ಆಸೆ ಇದ್ರೆ ಈಗಲೇ ಅನಾವಶ್ಯಕ ಭಾರಗಳನ್ನು, ಭಾವನೆಗಳನ್ನು ನಿಮ್ಮ ಜೀವನದಿಂದ ಕಿತ್ತು ಬಿಸಾಕಿ. ನೀವು ಯಾವುದರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀರೋ ಅದೇ ನಿಮಗೆ ಸಿಗ್ತದೆ. ಅದಕ್ಕಾಗಿ ನಿಮಗೆ ಏನು ಬೇಕೋ ಅದರ ಮೇಲಷ್ಟೇ ಫೋಕಸ್ ಮಾಡಿ. ಎಲ್ಲವೂ ನಿಮ್ಮ ವಿರುದ್ಧವಾಗಿ ಹೊರಟಿದೆ ಅಂತನಿಸಿದಾಗ ವಿಮಾನ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರ್ತದೆ, ಹಾಗೂ ಜೀವಂತವಾಗಿರುವ ಮೀನು ನೀರಿಗೆ ವಿರುದ್ಧವಾಗಿ ಈಜ್ತದೆ ಎಂಬುದನ್ನ ನೆನಪಿಸಿಕೊಳ್ಳಿ. ಪ್ರಯತ್ನಿಸದಿದ್ದರೆ ಫಲ ಸಿಗಲ್ಲ. ಕನಸನ್ನು ಕಾಣದಿದ್ದರೆ ಅದು ನಿಜವಾಗಲ್ಲ. ಅದಕ್ಕಾಗಿ ಕನಸು ಕಾಣಲು ಪ್ರಯತ್ನ ಪಡಲು ಹಿಂಜರಿಯಬೇಡಿ. ಇಷ್ಟಪಟ್ಟಿದ್ದು ಸಿಗದಿದ್ರೆ ಸಿಕ್ಕಿದನ್ನು ಇಷ್ಟಪಡಬೇಕು. ಇಲ್ಲವಾದ್ರೆ ಇದು ಕೂಡ ನಿಮ್ಮಿಂದ ದೂರವಾಗ್ತದೆ. ನಿಮ್ಮ ಕಂಟ್ರೋಲ್ನಲ್ಲಿರದ ಸಂಗತಿಗಳಿಗೆ ಕೊರಗುವುದನ್ನು ನಿಲ್ಲಿಸಿ. ನಿಮ್ಮಿಂದ ಯಾವುದು ಸಾಧ್ಯವೋ ಅದನ್ನಷ್ಟೇ ಕರೆಕ್ಟ್ ಆಗಿ ಮಾಡಿ. ನೀವು ಯಾವುದಾದ್ರೂ ಕೆಲಸವನ್ನು ಪ್ರಾರಂಭಿಸಲು ಗ್ರೇಟ್ ಆಗಿರಬೇಕು ಎಂಬ ನಿಯಮವೇನಿಲ್ಲ. ಆದ್ರೆ ನೀವು ಕೆಲಸ ಪ್ರಾರಂಭಿಸಿದ್ರೆ ಒಂದಲ್ಲ ಒಂದಿನ ಗ್ರೇಟ್ ಆಗ್ತೀರಾ. ಈ ಜಗತ್ತಿನಲ್ಲಿ ಯಾರೂ ಕೂಡ ಪರ್ಫೆಕ್ಟ್ ಆಗಿಲ್ಲ. ಸೊ ಪರ್ಫೆಕ್ಟ್ ವ್ಯಕ್ತಿಗಳನ್ನು, ವಸ್ತುಗಳನ್ನು ಹುಡುಕಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಇರುವುದರಲ್ಲೇ ಬೆಸ್ಟ್ ವಸ್ತು ಹಾಗೂ ವ್ಯಕ್ತಿಗಳನ್ನು ಹುಡುಕಿ. ಕೊರಗುವುದರಿಂದ ನಾಳೆಯ ಸಮಸ್ಯೆಗಳಿಗೆ ಸೊಲ್ಯೂಷನ್ ಸಿಗಲ್ಲ. ಇವತ್ತಿನ ನೆಮ್ಮದಿ ಹಾಳಾಗ್ತದೆ. ಅದಕ್ಕಾಗಿ ಕೊರಗುವುದನ್ನು ಬಿಟ್ಟು ಕೆಲಸ ಮಾಡಿ. ನಾಳೆ ಬೆಸ್ಟ್ ಆಗ್ತದೆ. ಓವರ್ ಥಿಂಕಿಂಗ್ ಸೋಲು ಹಾಗೂ ದುಃಖಕ್ಕೆ ಮುಖ್ಯ ಕಾರಣವಾಗಿದೆ. ಓವರ್ ಥಿಂಕ್ ಬದಲಾಗಿ ಪಾಸಿಟಿವ್ ಥಿಂಕಿಂಗ್ ಮಾಡಿ. ಬರೀ ಸ್ವೀಟ್ ತಿಂದರೂ ಕೂಡ ಬೋರ್ ಆಗ್ತದೆ. ಅದಕ್ಕೆ ಆವಾಗವಾಗ ಹುಳಿ, ಖಾರ ಹಾಗೂ ಕಹಿಯನ್ನು ಕೂಡ ತಿನ್ಬೇಕು. ಇದೇ ರೀತಿ ಲೈಫಲ್ಲಿ ಬರುವ ಸೋಲು, ನೋವು, ಅವಮಾನಗಳನ್ನ ಸಿಹಿ ಕೈ ತರ ತೆಗೆದುಕೊಳ್ಬೇಕು. ಕೆಟ್ಟ ಪರಿಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನೇ ಯೋಚಿಸುವುದೇ ಪಾಸಿಟಿವ್ ಆಗಿದೆ. ಒಳ್ಳೆಯ ಘಟನೆಗಳು ಹ್ಯಾಪಿನೆಸ್ ಅನ್ನ ಕೊಡ್ತವೆ. ಕೆಟ್ಟ ಘಟನೆಗಳು ಪಾಠ ಕಲಿಸ್ತವೆ. ಅದಕ್ಕಾಗಿ ಯಾವುದಕ್ಕೂ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಜಸ್ಟ್ ಬಂದಂತೆ ಮುಂದೆ ಸಾಗ್ತೀರಿ. ಪ್ರತಿದಿನ ಹೊಸ ದಿನವಾಗಿದೆ. ಹಳೆದನ್ನು ಮರೆತು ಹೊಸದಾಗಿ ಕೆಲಸ ಪ್ರಾರಂಭಿಸಿ. ತನ್ನ ಸಂಪತ್ತಿನಿಂದ ಸ್ವಲ್ಪ ಕಮ್ಮಿಯಾದ್ರೂ ದುಃಖ ಪಡುವ ಮನುಷ್ಯ ತನ್ನ ಆಯುಷ್ಯದಿಂದ 1 ವರ್ಷ ಕಮ್ಮಿ ಆದ್ರೆ ಕೇಕ್ ಕಟ್ ಮಾಡಿ ಸಂತೋಷ ಪಡ್ತಾನೆ. ವಾಸ್ತವ ಸತ್ಯ. ಇನ್ನೊಬ್ಬರ ವಿಚಾರವನ್ನು ಅತಿವೇಗವಾಗಿ ಬೇರೆಯವರಿಗೆ ತಲುಪಿಸಲು ಆತುರ ಪಡುವ ನಾವು ನೆನಪಿಡಬೇಕು, ನಾಳೆ ನಮ್ಮ ವಿಚಾರ ಕೂಡ ತಲುಪಿಸಲು ಇಷ್ಟೇ ಆತುರದಲ್ಲಿ ಕಾಯುವವರು ಇದ್ದೇ ಇದ್ದಾರೆ ಅಂತ. ಸಹಾಯ ಮಾಡುವ ಕೈಯಲ್ಲಿ ಸಂಪಾದನೆ ಇರಲ್ಲ. ಸಂಪಾದನೆ ಮಾಡಿರುವ ಕೈಗಳಿಗೆ ಸಹಾಯ ಮಾಡುವ ಗುಣ ಇರೋದಿಲ್ಲ. ಎಲ್ಲರಿಂದ ದೂರವಿರು, ಆದ್ರೆ ಯಾರನ್ನು ಕಡೆಗಣಿಸಬೇಡ. ಎಲ್ಲರಿಗೂ ನೆರವಾಗು, ಆದ್ರೆ ಯಾರಿಂದಲೂ ಏನನ್ನು ಅಪೇಕ್ಷಿಸಬೇಡ. ಎಲ್ಲರನ್ನು ಪ್ರೀತಿಸು, ಆದ್ರೆ ಯಾರಿಂದಲೂ ಹಿಂತಿರುಗಿ ಅದನ್ನು ನಿರೀಕ್ಷಿಸಬೇಡ. ಎಲ್ಲರ ಒಳಿತನ್ನೇ ಬಯಸು, ಆದ್ರೆ ಯಾರಿಗೂ ಕೆಡುಕು ಮಾಡಬೇಡ. ನಂತರ ನೆಮ್ಮದಿ ಅನ್ನೋದು ನಿನ್ನ ಹುಡುಕಿ ಬಂದೇ ಬರ್ತದೆ. ತಾಳ್ಮೆಯನ್ನು ಕಲಿತವನು ಮಾತ್ರ ತಿಳುವಳಿಕೆಯಿಂದ ಮಾತನಾಡಬಲ್ಲ.
ಯಶಸ್ಸಿನ ಕತೆಗಳನ್ನಷ್ಟೇ ಓದ್ಬೇಡಿ, ಅಲ್ಲಿ ನಿಮಗೆ ಬರೀ ಸಂದೇಶ ಸಿಗ್ತದೆ. ಸೋಲಿನ ಕತೆಗಳನ್ನ ಓದಿದ್ರೆ ಅಲ್ಲಿ ನಿಮಗೆ ಭರವಸೆಯ ಬೆಳಕು ಸಿಗ್ತದೆ. ಪರಿಸ್ಥಿತಿ ಇವತ್ತು ನಿನ್ನನ್ನ ಒಂಟಿ ಮಾಡಿರ್ಬೋದು, ಆದ್ರೆ ಆ ಒಂಟಿತನನೇ ನಿನ್ನ ಶಕ್ತಿ ಅಂತ ಮರಿಬೇಡ. ಇನ್ನೊಬ್ಬರ ಕೆಟ್ಟತನ ಹುಡುಕಲು ತಮ್ಮ ಬುದ್ಧಿವಂತಿಕೆ ಬಳಸೋದ್ಕಿಂತ ಪರರ ಒಳ್ಳೆತನ ಗೌರವಿಸಲು ಹೃದಯವಂತಿಕೆ ಬೆಳೆಸಿಕೊಳ್ಬೇಕು. ಸಿಹಿಯಾಗಿ ಮಾತನಾಡಿ ಮೋಸ ಮಾಡುವವರನ್ನ ಎಲ್ಲರೂ ಅಭಿಮಾನಿಸ್ತಾರೆ. ಕಠಿಣವಾಗಿ ಮಾತನಾಡಿ ನಿಯತ್ತಾಗಿ ಇರುವವರನ್ನ ಎಲ್ಲರೂ ದ್ವೇಷಿಸ್ತಾರೆ. ಇಂದಿನ ಸಮಾಜ ಅಂದ್ರೆ ಇದೆ. ಯಾರನ್ನೋ ಮೆಚ್ಚಿಸಲೆಂದು ನಿನ್ನತನವನ್ನು ನೀ ಬದಲಿಸಿಕೊಳ್ಬೇಡ. ನಿನ್ನ ಮೆಚ್ಚುವವರು ನೀ ಹೇಗಿದ್ರೂ ಮೆಚ್ತಾರೆ. ಗರ್ವ ಮತ್ತು ಅಹಂ ಇವೆರಡು ಸತ್ಯವನ್ನು ಎಂದೂ ಸ್ವೀಕರಿಸೋದಿಲ್ಲ. ಕಾಲ ಎಲ್ಲರಿಗೂ ಅವಕಾಶ ಕೊಡ್ತದೆ, ಹಾಗಂತ ಎಲ್ಲದಕ್ಕೂ ಕಾಲಾವಕಾಶ ಕೊಡುವುದಿಲ್ಲ. ಜಾತಕದಲ್ಲಿ ಶನಿ ಇದ್ರೂ ಪರವಾಗಿಲ್ಲ, ಅಕ್ಕಪಕ್ಕ ಶಕುನಿಗಳಿರಬಾರ್ದು. ಸಮಯ ಮತ್ತು ಅದೃಷ್ಟ ಯಾರಿಗಾದ್ರೂ ಯಾವಾಗ ಬೇಕಾದ್ರೂ ವಿರುದ್ಧ ದಿಕ್ಕಿಗೆ ತಿರುಗಿ ಬಿಡಬಹುದು. ಜೀವನದಲ್ಲಿ ಪ್ರತಿ ಕ್ಷಣ ಸಹ ಯೋಚಿಸಿ ಹೆಜ್ಜೆ ಇಡಿ. ಪ್ರತಿ ಹೆಜ್ಜೆ ಯೋಚಿಸಿ ಮುನ್ನಡೆಯಿರಿ. ಎತ್ತರದ ಪರ್ವತದಲ್ಲಿ ಸಹ ಮುಂದೆ ಪ್ರಪಾತ ಇರ್ತದೆ. ಎಷ್ಟಿದ್ರೇನು ಮನಸ್ಸಿಗೆ ಸಮಾಧಾನವಿಲ್ಲದ ಮೇಲೆ, ಎಷ್ಟು ಹತ್ತಿರವಿದ್ರೇನು ಮಾತನಾಡದ ಮೇಲೆ, ಎಷ್ಟು ದೇವಸ್ಥಾನಗಳು ಸುತ್ತಿದ್ರೇನು ತಂದೆ ತಾಯಿಗೆ ಕೈ ಮುಗಿಯದ ಮೇಲೆ, ಎಷ್ಟು ವಿದ್ಯೆ ಇದ್ದರೇನು ಅವಿದ್ಯಾವಂತನ ಜೊತೆ ಹೇಗೆ ಮಾತಾಡಬೇಕು ಎಂಬುದನ್ನ ತಿಳಿಯದ ಮೇಲೆ, ಎಷ್ಟು ಪ್ರೀತಿ ಇದ್ರೇನು ಒಬ್ಬರಿಗೊಬ್ಬರು ಅರ್ಥಾನೆ ಮಾಡಿಕೊಳ್ಳದ ಮೇಲೆ, ಅವಕಾಶ ಸಿಕ್ಕಿದೆ ಎಂದು ಯಾರಿಗೂ ಅವಮಾನ ಮಾಡಬೇಡಿ. ಸಮಯ ಒಂದೇ ರೀತಿ ಇರೋದಿಲ್ಲ. ಸಮಯವು ಎಲ್ಲರಿಗೂ ಅವಕಾಶ ಮಾಡಿಕೊಡ್ತದೆ. ಕೆಳಗೆ ಬಿದ್ದವನು ಮೇಲೆ ಏಳಲೇಬೇಕು. ನಂಬಿಕೆ 3 ಅಕ್ಷರದ ಪದವೇ ಆದ್ರೂ ತುಂಬಾ ಸೂಕ್ಷ್ಮವಾದ ಕನ್ನಡಿ ಇದ್ದ ಹಾಗೆ. ಸ್ವಲ್ಪ ಕೈ ಜಾರಿದ್ರು ಮತ್ತೆಂದು ಜೋಡಿಸಲಾಗದು. ವಿವಾದಕ್ಕಿಂತ ವಿದಾಯ ಒಳ್ಳೆಯದು. ಈ ಪ್ರಪಂಚದಲ್ಲಿ ಏನನ್ ಬೇಕಾದ್ರೂ ಅಳತೆ ಮಾಡಬಹುದು, ಆದ್ರೆ ನಮ್ಮ ಹೃದಯ ಅನುಭವಿಸುವ ನೋವನ್ನು ಮಾತ್ರ ಅಳೆಯಲು ಸಾಧ್ಯವಿಲ್ಲ. ದುಡಿಮೆ ಎಂಬುದು ಸ್ವಾಭಿಮಾನ, ಬದುಕಿಗೆ ಇರುವ ಏಕೈಕ ದಾರಿ. ಅದನ್ನು ನಂಬಿ ಕೆಟ್ಟವರಿಲ್ಲ. ಮನಸ್ಸು ಹೇಳಿದ ಹಾಗೆ ನಾವು ಕೇಳಲ್ಲ. ಮನಸ್ಸಿಗೆ ನೋವಾದಾಗ ಯಾರೂ ಬರಲ್ಲ. ನಿಮ್ಮ ಭಾವನೆಗಳ ಬಗ್ಗೆ ಕಾಳಜಿ ವಹಿಸದ ಜನರಿಗೆ ವಿದಾಯ ಹೇಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಒಬ್ಬರ ಜೀವನ ಹಾಳು ಮಾಡಿ ಮತ್ತೊಬ್ಬರ ಜೊತೆಗೆ ನಗುನಗುತ್ತಾ ಇರುವವರು ಎಷ್ಟು ಒಳ್ಳೆಯವರ ಹಾಗೆ ನಟಿಸಿದ್ರು ಕರ್ಮ ಅನ್ನೋದು ಬಿಡೋದಿಲ್ಲ, ಉತ್ತರ ಕೊಡ್ತದೆ. ಪ್ರೀತಿ ಹೇಗಿರ್ಬೇಕಂದ್ರೆ ಯಮನು ಕೂಡ ಒಂದು ಕ್ಷಣ ಯೋಚಿಸಬೇಕು, ಹೇಗಪ್ಪ ಇವರನ್ನ ದೂರ ಮಾಡೋದು ಅಂತ. ಹೃದಯ ಹರಿದಿದೆ ಎಂದೆ ಬಂದವರೆಲ್ಲ ಕತ್ತರಿಯನ್ನೇ ತಂದರು, ಸೂಜಿದಾರ ಯಾರಲ್ಲಿಯೂ ಇರಲಿಲ್ಲ. ಅರ್ಥ ಮಾಡಿಕೊಳ್ಳುವ ಮನಸ್ಸು, ಕ್ಷಮಿಸುವ ಸ್ವಭಾವ, ಬೆಂಬಲಿಸುವ ಸ್ನೇಹ, ಸಾಂತ್ವನ ನೀಡುವ ಹೃದಯ, ಇವು ನಮ್ಮ ಜೀವನದ ನಿಜವಾದ ಸಂಪತ್ತು. ಕುಟುಂಬದೊಂದಿಗೆ ಯಾವಾಗಲೂ ಜೊತೆಯಲ್ಲಿರಿ. ಯಾಕಂದ್ರೆ ನಮ್ಮ ಎಲ್ಲ ತಪ್ಪುಗಳೊಂದಿಗೆ ನಮ್ಮನ್ನು ಒಪ್ಪಿಕೊಳ್ಳುವ ಏಕೈಕ ಸ್ಥಳ. ಸಂತೃಪ್ತಿಯೇ ಶ್ರೇಷ್ಠ ಸಂಪತ್ತು. ನಿಷ್ಠೆಯು ಶ್ರೇಷ್ಠ ಸಂಬಂಧವಾದ್ರೆ ಆರೋಗ್ಯವು ಶ್ರೇಷ್ಠ ಕೊಡುಗೆಯಾಗಿದೆ. ಕೆಲಸ ಮಾಡುವವರಿಗೆ ಬೆಲೆ ಕೊಡಿ, ಕಿವಿಯನ್ನು ತುಂಬುವವರನ್ನ ದೂರ ಇಡಿ. ನೀರಿನಲ್ಲಿ ಬಿದ್ದ ಪ್ರತಿಯೊಬ್ಬರೂ ಮುಳುಗೋದಿಲ್ಲ. ಈಜು ಬರಲಾರದವನು ಮುಳುಗಿ ಹೋಗ್ತಾನೆ. ಜೀವನ ಕೂಡ ಅಷ್ಟೇ. ಸಮಸ್ಯೆಗಳು ಇರುವ ಪ್ರತಿಯೊಬ್ಬರೂ ಸೋಲೋದಿಲ್ಲ. ಪರಿಹಾರ ಹುಡುಕಲಾರದವನು ಮಾತ್ರ ಸೋತು ಹೋಗ್ತಾನೆ. ಹಣಕ್ಕೂ ಗುಣಕ್ಕೂ ಎರಡೇ ವ್ಯತ್ಯಾಸ. ಹಣ ಇದ್ದವನ ಜೊತೆಗೆ ಮನುಷ್ಯರು ಹಿಂಬಾಲಿಸ್ತಾರೆ, ಗುಣ ಇದ್ದವನ ಜೊತೆಗೆ ದೇವರು ಹಿಂಬಾಲಿಸ್ತಾನೆ. ಮಲ್ಲಿಗೆಗೆ ಸುವಾಸನೆ ಕೊಟ್ಟ ಭಗವಂತ ಆಯಸ್ಸನ್ನು ಕೊಡಲು ಮರೆತ. ಹೊಳಪು ವಜ್ರಕ್ಕೆ ಆಯಸ್ಸನ್ನು ಕೊಟ್ಟ ಭಗವಂತ ಕಲ್ಲನ್ನಾಗಿಸಿದ. ಭಗವಂತ ಎಲ್ಲರಿಗೂ ಒಂದೊಂದು ಕೊರತೆಯನ್ನ ಕೊಟ್ಟಿರ್ತಾನೆ. ಬಿದ್ದೆ ಎಂದು ಎದೆಗುಂದಬೇಕಿಲ್ಲ. ಸೂರ್ಯ ಮುಳುಗಿದ ಮೇಲೆ ನಕ್ಷತ್ರಗಳು ಕಾಣಿಸ್ತವೆ. ಒಳ್ಳೆಯ ನಿರೀಕ್ಷೆಯಲ್ಲಿ ಸಾಗುತ್ತಿರೋಣ. ನಮ್ಮನ್ನು ಯಾರೂ ಗೌರವಿಸುವುದಿಲ್ಲ ಎಂದು ನೋವು ಪಡೋದು ಬೇಡ. ಬಟ್ಟೆಗಳ ಅಂಗಡಿಯಲ್ಲಿ ಒಬ್ಬರಿಗೆ ಇಷ್ಟವಾಗದೆ ಬಿಟ್ಟು ಹೋದ ಬಟ್ಟೆಗಳು ಮತ್ತೊಬ್ಬರಿಗೆ ಬಹಳ ಇಷ್ಟವಾಗ್ತವೆ. ಜೀವನ ಕೂಡ ಅಷ್ಟೇ. ಕಂಡ ಕನಸೆಲ್ಲ ನನಸಾಗಲಿ, ಕಾಡುವ ಕಷ್ಟಗಳು ದೂರವಾಗಲಿ, ಬದುಕಲ್ಲಿ ನೆಮ್ಮದಿ ತುಂಬಿರಲಿ, ಸುಖಗಳು ನಿಮ್ಮನ್ನು ಸ್ವಾಗತಿಸಲಿ. ನೋವುಗಳ ನಡುವೆ ನಗುವುದೇ ಜೀವನ. ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂಬುದನ್ನು ಆ ಭಗವಂತನೇ ಬಲ್ಲ. ನಮ್ಮದಲ್ಲದನ್ನು ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ದಿನ ನಮ್ಮ ಬಳಿ ನಿಲ್ಲೋದಿಲ್ಲ. ಆತ್ಮೀಯರೊಂದಿಗೆ ಮಾತನಾಡಲು ಸಮಯಕ್ಕಾಗಿ ಕಾಯಬಾರದು. ಮಾತನಾಡುವ ಮನಸ್ಸಿರಬೇಕು. ಮನಸ್ಸಿದ್ದರೆ ಸಮಯವೂ ಇರ್ತದೆ. ಕನಸುಗಳನ್ನು ಕಾಣಲು ವಯಸ್ಸು ಬೇಕಾಗಿಲ್ಲ, ಬದಲಿಗೆ ಕನಸುಗಳು ಬೇಕು. ಅವುಗಳನ್ನು ಸಾಧಿಸಲು ಛಲ ಬೇಕು. ಮೊದಲಿನ ಜನರ ಮನಸ್ಥಿತಿ, ವಸ್ತುಗಳನ್ನು ಬಳಸಿಕೊಳ್ಳುತ್ತಿದ್ದರು, ವ್ಯಕ್ತಿಗಳನ್ನು ಪ್ರೀತಿಸುತ್ತಿದ್ದರು. ಶಿಕ್ಷಣ ಕಡಿಮೆ ಇದ್ರು ಸಂಸ್ಕಾರ ಹೆಚ್ಚಿತ್ತು. ಇವತ್ತಿನ ಜನರ ಮನಸ್ಥಿತಿ, ವಸ್ತುಗಳನ್ನು ಪ್ರೀತಿಸ್ತಾರೆ, ವ್ಯಕ್ತಿಯನ್ನ ಬಳಸಿಕೊಳ್ತಾರೆ. ಶಿಕ್ಷಣ ಹೆಚ್ಚಿದ್ರು ಸಂಸ್ಕಾರ ತುಂಬಾ ಕಡಿಮೆ. ನೆನಪಿರ್ಲಿ, ಭಯ ಮುಗಿದ ಮೇಲೇನೆ ಜಯ ಶುರುವಾಗೋದು. ಬೆನ್ನಿಂದೆ ಮಾತಾಡೋ ಅವಶ್ಯಕತೆ ನನಗಿಲ್ಲ. ನಿನಗೊತ್ತು, ನಾನು ಎರಡೇ ಮಾತಾಡಿದ್ರು ಮುಖಕ್ಕೆ ಹೊಡೆದಂಗೆ ಮಾತಾಡೋದು ಅಂತ. ದುರುದ್ದೇಶದಿಂದ ಮಾಡಿದ ಸಹಾಯ ಒಂದು ಪರಿಪೂರ್ಣ ಮೋಸವಷ್ಟೇ. ಸೈಕಾಲಜಿ ಹೇಳ್ತದೆ, ಜಾಸ್ತಿ ಯಾರನ್ನ ಹಚ್ಚಿಕೊಳ್ಬಾರ್ದು ಅಂತ. ಯಾಕಂದ್ರೆ ಅವರ ಕೆಲಸ ಮುಗಿದ ಮೇಲೆ ನಿಮ್ಮನ್ನು ಅನುಮಾನಿಸ್ತಾರೆ.
ಅಥವಾ ಅವಮಾನಿಸ್ತಾರೆ. ಪರಿಪೂರ್ಣತೆಯನ್ನು ಸಾಧಿಸಲು ಸಾಧ್ಯವಾಗದಿರಬಹುದು, ಆದ್ರೆ ನಾವು ಪರಿಪೂರ್ಣತೆಯನ್ನು ಬೆನ್ನಟ್ಟಿದ್ರೆ ಶ್ರೇಷ್ಠತೆಯನ್ನ ಸಾಧಿಸಬಹುದು. ಕೆಟ್ಟವರು ಕೆಟ್ಟದು ಮಾಡೋಕೆ ನಿಂತ್ರೆ ಕೆಟ್ಟದಾಗ್ಬಹುದು, ಆದ್ರೆ ಒಳ್ಳೆಯವರು ಕೆಟ್ಟದ್ ಮಾಡೋಕೆ ನಿಂತ್ರೆ ಭಯಂಕರ ಕೆಟ್ಟದಾಗಿರುತ್ತೆ. ಎಲ್ಲಿಯ ತನಕ ಓದಿದೆ ಅದು ಮುಖ್ಯವಲ್ಲ, ಅದರಿಂದ ಎಷ್ಟು ತಿಳಿದುಕೊಂಡಿರುವೆ ಅದು ಮುಖ್ಯ. ನಂಬಿದವರೆಲ್ಲ ಕೈ ಬಿಟ್ಟಾಗ ನಮ್ಮನ್ನು ಕಾಪಾಡುವುದೇ ಆ ಭಗವಂತ. ಕರ್ಮ ಹೇಳ್ತದೆ, ಅತಿಯಾದ ನಂಬಿಕೆ ಒಳ್ಳೇದಲ್ಲ. ನೀನು ಯಾರನ್ನು ಕಣ್ಣು ಮುಚ್ಚಿ ನಂಬೇಡ, ಯಾಕಂದ್ರೆ ನೀನು ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿಯೇ ಮೋಸ ಮಾಡುವ ನಂಬಿಕೆ ದ್ರೋಹಿಗಳು ಇದ್ದಾರೆ ಅಂತ. ಪರಿಚಯ ಎಷ್ಟು ದಿನದಿಂದ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋದು ಬಹಳ ಮುಖ್ಯ. ಎಲ್ಲ ನೋವನ್ನು ಮುಚ್ಚಿಡುವ ಅತ್ಯುತ್ತಮ ವಿಧಾನವೇ ನಗು. ಬಯಸೋದು ತುಂಬಾ ಸುಲಭ, ಆದ್ರೆ ಬಯಸಿದ್ದನ್ನು ಪಡೆಯೋದು ತುಂಬಾ ಕಷ್ಟ. ಸಮಯ ಬರೋವರೆಗೂ ಮಾತ್ರ ಸುಳ್ಳು ಪ್ರಬಲವಾಗಿರ್ತದೆ. ಸಮಯ ಬಂದ ಮೇಲೆ ಸತ್ಯದ ಪ್ರಭಾವಕ್ಕೆ ಸುಳ್ಳು ಸುಟ್ಟು ಬೂದಿಯಾಗ್ತದೆ. ಮನುಷ್ಯ ಸತ್ತರೆ 4 ಜನಕ್ಕೆ ಗೊತ್ತಾಗುತ್ತೆ, ಆದ್ರೆ ಮನಸ್ಸು ಸತ್ತರೆ ಯಾರಿಗೂ ಗೊತ್ತಾಗಲ್ಲ. ನಿಮ್ಮಲ್ಲಿ ಬೆಟ್ಟದಷ್ಟು ಒಳ್ಳೆತನ ಇದ್ರು ಜನ ಮೊದಲು ಬೆರಳು ಮಾಡಿ ತೋರಿಸೋದು ನೀವು ಮಾಡಿರೋ ಸಾಸಿವೆಯಷ್ಟು ಚಿಕ್ಕ ತಪ್ಪುಗಳನ್ನು ಮಾತ್ರ. ಕೇವಲ ತೋರಿಸಿಕೊಳ್ಳುವುದಕ್ಕೆ ಒಳ್ಳೆಯವರಾಗಬೇಡಿ. ಭಗವಂತ ನಿಮ್ಮನ್ನು ಹೊರಗಡೆಯಿಂದ ಅಲ್ಲ ಒಳಗಡೆಯಿಂದ ನೋಡ್ತಾನೆ. ಕೆಲವೊಬ್ಬರು ನಮ್ಮವರೇ, ಆದ್ರೆ ಬರೀ ನಮ್ಮ ಮುಂದೆ ಮಾತ್ರ, ಬೆನ್ನ ಹಿಂದೆ ಬೇರೆನೆ ಕೆಲಸ ಮಾಡ್ತಾ ಇರ್ತಾರೆ. ಆಡಿದ ಮಾತು, ಬಿಟ್ಟ ಬಾಣ, ಕಳೆದು ಹೋದ ಜೀವನ ಮತ್ತು ನಿರ್ಲಕ್ಷ್ಯದಿಂದ ಕಳೆದುಕೊಂಡ ಅವಕಾಶ ಮತ್ತೆ ಮರಳಿ ಬರೋದಿಲ್ಲ. ನಮ್ಮ ಹಿರಿಯರು ಹೇಳ್ತಿದ್ರು, ಮನಸ್ಸಲ್ಲಿ ಏನು ಮುಚ್ಚಿಡ್ಬೇಡ, ಎಲ್ಲ ಹೇಳ್ಕೊ ಅಂತ. ಆದ್ರೆ ಈಗ ಎಲ್ಲ ಮುಚ್ಚಿಡ್ಬೇಕು ಅಂತ ಅನಿಸ್ತಿದೆ. ಯಾಕಂದ್ರೆ ಹೇಳಿಕೊಂಡ್ರೆ ಭಾವನೆಗಳ ಜೊತೆ ಆಟ ಆಡುವವರೇ ಜಾಸ್ತಿ. ಮಿತಿ ಮೀರಿದ ಕನಸು ಜೀವನ ನಾಶಗೊಳಿಸಿದ್ರೆ ಹಿಡಿತ ತಪ್ಪಿದ ಮನಸ್ಸು ಜೀವನವನ್ನೇ ಬಲಿ ಪಡೆಯಬಲ್ಲದು. ಮೋಸ ಹೋಗೋಕೆ ಕಾರಣಗಳು, ಒಂದು ಅತಿ ಆಸೆ, ಇನ್ನೊಂದು ಅತಿಯಾದ ನಂಬಿಕೆ. ಜೀವನವನ್ನು ತೀರ ಗಂಭೀರವಾಗಿ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ಯಾರೂ ಇಲ್ಲಿಂದ ಜೀವಂತವಾಗಿ ಹೋಗೋದಿಲ್ಲ. ಹೌದು, ದುಡ್ಡಿನಿಂದ ಸಂತೋಷವನ್ನ ಖರೀದಿಸಲು ಸಾಧ್ಯವಿಲ್ಲ, ಆದ್ರೆ ಬಡತನದಿಂದ ಏನನ್ನೂ ಖರೀದಿಸಲು ಸಾಧ್ಯವಿಲ್ಲ. ಎಲ್ಲ ಬೆರಳುಗಳು ಒಂದೇ ರೀತಿಯ ಅಳತೆಯನ್ನು ಹೊಂದಿಲ್ಲ, ಆದ್ರೆ ಅವು ಬಗ್ಗಿ ನಿಂತರೆ ಎಲ್ಲವೂ ಒಂದೇ ಸಮನಾದೀತು. ಬದುಕಿನಲ್ಲೂ ಹಾಗೆ. ನಾವು ಬಾಗೋದಾದ್ರೆ ಮತ್ತು ಸನ್ನಿವೇಶಗಳಿಗೆ ಹೊಂದಿಕೊಳ್ಳೋದಾದ್ರೆ ಬದುಕು ತುಂಬಾ ಸರಳ. ನಮಗೆ ಜಗತ್ತು ಅನಿವಾರ್ಯವೇ ಹೊರತು ಜಗತ್ತಿಗೆ ನಾವು ಅನಿವಾರ್ಯವಲ್ಲ ಎಂದು ಅರಿತ ತಕ್ಷಣ ಮನುಷ್ಯನ ಅಹಂಕಾರ ಕಡಿಮೆ ಆಗ್ತದೆ. ಅಧಿಕ ಪಾಪ ಮಾಡಿ ಗಂಗಾ ಸ್ನಾನ ಮಾಡಿದ್ರೆ ಪಾಪ ಪರಿಹಾರವಾಯಿತೆಂದು ತಿಳಿಯಬೇಡಿ. ನೀರಿನಲ್ಲಿ ಮುಳುಗಿದ ಮಾತ್ರಕ್ಕೆ ಹೋಗುವುದು ಶರೀರಕ್ಕೆ ಅಂಟಿಕೊಂಡ ಮಣ್ಣೇ ಹೊರತು ಆತ್ಮಕ್ಕೆ ಅಂಟಿಕೊಂಡ ಪಾಪವಲ್ಲ. ಒಬ್ಬ ಒಳ್ಳೆಯ ವ್ಯಕ್ತಿಗೋಸ್ಕರ ಕಾದು ನೋಡಿದ ಸಮಯ, ಒಂದೊಳ್ಳೆಯ ಕೆಲಸಕ್ಕಾಗಿ ಮಾಡಿದ ಹಣ ಎಂದೆಂದಿಗೂ ವ್ಯರ್ಥವಾಗೋದಿಲ್ಲ. ಬದುಕು ಇರುವುದು ಸವಿಯಲು, ಸವೆಯಲು ಅಲ್ಲ. ಬದುಕು ಇರುವುದು ಸಾಧಿಸಲು, ರೋಧಿಸಲು ಅಲ್ಲ. ಬದುಕು ಇರುವುದು ಸಂತಸ ಪಡಲು, ಸಂಕಟ ಪಡಲು ಅಲ್ಲ. ಬದುಕು ಇರುವುದು ಬಾಳುವುದಕ್ಕೆ, ಬಳಲುವುದಕ್ಕಲ್ಲ. ಆದ್ದರಿಂದ ನಮ್ಮ ಬದುಕು ಒಂದು ಸಂಭ್ರಮವಾಗಿರ್ಬೇಕೇ ಹೊರತು ಸಂಗ್ರಾಮವಾಗಿರಬಾರದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನವರು. ನೀವಿನ್ನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.